ಹಾಯ್ ಫ್ರೆಂಡ್ಸ್, ಇವತ್ತು ಅಡ್ವೈಸ್ ಗುರು ಚಾನಲಲ್ಲಿ ಮೂಂಗ್ ದಾಲ್ ಹಲ್ವಾ ಮಾಡೋದು, ಹೆಸರುಬೇಳೆ ಹಲ್ವಾ ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳೋಣ. ಫಸ್ಟು ಹೆಸರುಬೇಳೆನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಆ ಗಂಜಿ ಹೋಗೋವರೆಗೂ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಬಟ್ಟೆ ತಗೊಂಡು ಅದು ತೇವಾಂಶ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಒಂದು ಬಾಣಲಿಯಲ್ಲಿ ನೀಟಾಗಿ ಅದನ್ನು ಹುರ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ. ಮತ್ತು ಒಂದು ಬೌಲಲ್ಲಿ 1/4 ಬೌಲ್ ಸಕ್ಕರೆ ತಗೊಳ್ಳಿ. 1 ಬೌಲ್ ಹೆಸರುಬೇಳೆಗೆ 1/4 ಬೌಲ್ ಸಕ್ಕರೆ ತೊಗೊಂಡು 1 ಲೀಟ್ರ್ ನೀರು ಹಾಕ್ಕೊಂಡು ಸಕ್ಕರೆದು ಪಾಕ ರೆಡಿ ಮಾಡ್ಕೊಳ್ಳಿ. ಒಂದು ಕೇಸರ್ ಹಾಕ್ಕೊಳ್ಳಿ, ಸ್ವಲ್ಪ ಫ್ಲೇವರ್ಗೋಸ್ಕರ. ಇದು ಚೆನ್ನಾಗಿ ಹುರ್ಕೊಳ್ಳಿ. ಹೆಸರುಬೇಳೆ ಗೋಲ್ಡನ್ ಕಲರ್ವರೆಗೂ ಬರೋವರೆಗೂ ಹುರ್ಕೊಬೇಕು. ನೋಡಿ, ಹುರಿದಿದ್ದಾದಮೇಲೆ ಸ್ವಲ್ಪ ಫ್ಯಾನ್ ಗಾಳಿಗಿಟ್ಟು ತಣ್ಣಗಾದಮೇಲೆ ಇದನ್ನು ಸಕ್ಕರೆ ಪಾಕ ರೆಡಿ ಆದಮೇಲೆ ಒಂದು ಬಾಣಲೆಯಲ್ಲಿ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಬಾದಾಮು, ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ನಾನು. ನೀವು ಏನು ಬೇಕಾದ್ರೂ ಹಾಕ್ಕೊಳ್ಳಿ ಡ್ರೈ ಫ್ರೂಟು. ತುಪ್ಪದಲ್ಲಿ ನಾನು ಇದನ್ನು ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ಇದು ಹೆಸರುಬೇಳೆ ಹಲ್ವಾ ಅಂತ ತುಂಬ ಪ್ರೋಟೀನ್ ಇರುತ್ತೆ, ತುಂಬ ಒಳ್ಳೆಯದು. ನೋಡಿ, ಸಕ್ಕರೆ ಪಾಕ ಒಂದೇ ಒಂದು ಕೂತಿ ಬಂದರೆ ಸಾಕು. ಸೈಡ್ಗೆ ಇಟ್ಬಿಡಿ. ಹೆಸರುಬೇಳೆ ಹಲ್ವಾ ಮಾಡೋದು ಸ್ಟಾರ್ಟ್ ಮಾಡೋಣ. ಒಂದು ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊಳ್ಳಿ. ಹೆಸರುಬೇಳೆ ತೊಗೊಂಡಿರ್ತಾರೆ ಅದರಲ್ಲಿ ಹಾಕ್ಕೊಂಡು ಕಡಲೆ ಹಿಟ್ಟು ಒಂದು 3 ಸ್ಪೂನು, ಆಮೇಲೆ ರವೆ ಒಂದು 3 ಸ್ಪೂನ್ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ಸ್ಟೋರ್ ಮಾಡ್ಕೊಳ್ಳಿ. ಆ ಹೆಸರುಬೇಳೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ತುಂಬ ನುಣ್ಣಗೆ ಬೇಡ, ಮೀಡಿಯಮ್ಮಾಗಿ ರುಬ್ಕೊಂಡು ಅದನ್ನು ಹಾಕ್ಕೊಳ್ಳಿ. ಹೆಸರುಬೇಳೆನ ಹಾಕ್ಕೊಂಡು ಸ್ವಲ್ಪ ಬಿಸ್ಕೆಟ್ ಕಲರ್ ಬರೋವರೆಗೂ ಚೆನ್ನಾಗಿ ಹುರಿಬೇಕು. ತುಂಬ ಪೇಷನ್ಸ್ ಬೇಕು ಇದು ಮಾಡೋಕ್ಕೆ. ಪೇಷನ್ಸಾಗಿ ಹುರ್ಕೊಳ್ಳಿ. ಫ್ಲೇಮ್ ಕಮ್ಮಿ ಇಟ್ಕೊಳ್ಳಿ, ಇಲ್ಲಾಂದರೆ ಸುಟ್ಟೋದ್ರೆ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ, ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಚೆನ್ನಾಗಿ ಹುರ್ಕೊಂಡು ಆ ಪಾಕ 1 ಲೀಟ್ರದ್ದು ಪಾಕ ರೆಡಿ ಮಾಡಿ ಇಟ್ಕೊಂಡಿರಲ್ಲ, ಅದು ನಿಧಾನಕ್ಕೆ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಆಲ್ಮೋಸ್ಟ್ 50% ಹಲ್ವಾ ರೆಡಿ ಇದೆ. ಇವಾಗ ಇದನ್ನು ಚೆನ್ನಾಗಿ ಪಾಕ ಗಟ್ಟಿ ಆಗೋವರೆಗೂ ತಿರ್ಗಿಸ್ತಾನೆ ಇರಬೇಕು. ಯಾವಾಗಲೂ ಅಷ್ಟೇ, ತಿರ್ಸೋದು ಮಾತ್ರ ಸ್ಟಾಪ್ ಮಾಡಿಬಿಡಿ, ತಳ ಹಿಡಿದೋಗುತ್ತೆ. ತಿರ್ಗಿಸ್ತಾನೆ ಇರಬೇಕು, ತುಂಬ ಎನರ್ಜಿ ಬೇಕು, ತಿರ್ಗಿಸ್ತಾನೆ ಇರಿ. ಸೊ ತಳ ಮಾತ್ರ ಹಿಡಿಬಾರ್ದು. ತುಪ್ಪ ಇರೋದ್ರಿಂದ ತಳ ಹಿಡಿಯಲ್ಲ. ತುಪ್ಪ ಬಿಟ್ಕೊಳೋವರೆಗೂ ಇದನ್ನು ತಿರ್ಗಿಸ್ತಾನೆ ಇರಬೇಕು. ನೋಡಿ, ಗಟ್ಟಿ ಆಗ್ತಾಯಿದೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಾವು ಬೇಕ್ರಿಯಲ್ಲಿ ತೊಗೊಳಕ್ಕೆ ಹೋದರೆ ತುಂಬ ಕಾಸ್ಟ್ಲಿ. ಮಧ್ಯದಲ್ಲಿ ಒಂದು 70% ಕುಕ್ ಆದಮೇಲೆ ಬಾದಾಮ್ ಹಾಕ್ಕೊಳ್ಳಿ, ಡ್ರೈ ಫ್ರೂಟ್ ಹಾಕ್ಕೊಂಡು ಚೆನ್ನಾಗಿ ತಿರ್ಸಿ. ನೋಡಿ, ಬಾದಾಮ್ ಹಲ್ವಾ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.